ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಬುಧವಾರ ಏನು ವಿಶೇಷ ಅಂತಂತೀರೇನ್ರಿ? ಮತ್ತ ಈ ಶ್ರಾವಣ ಮಾಸದೊಳಗ ವಿಶೇಷ 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 ಇದ್ದೇ ಇರ್ತದ. ಎಲ್ರ ಮನೆಯಲ್ಲೂ ನಮ್ಗಿಂತ ಹೆಚ್ಚಾಗಿನೇ ಒಂಚೂರು ವಿಶೇಷ ಇರ್ತದ. ಆದ್ರೂ ಕೂಡ ನಮ್ಮ ವಿಡಿಯೋಸ್ ಸ್ಟಾರ್ಟ್ ಆಗುದು ಮುಂಜಾನೆ ರಂಗೋಲಿಯಿಂದಾನೇ ಸ್ಟಾರ್ಟ್ ಆಗಿರ್ತದ್ರಿ. ಹಂಗೇನೆ ಇವತ್ತು ಕೂಡ ನಮ್ಮ ವಿಡಿಯೋ ರಂಗೋಲಿಯಿಂದ ಸ್ಟಾರ್ಟು. ಈಗ 5 ಗಂಟೆ 10 ನಿಮಿಷ ಆಗೈದ್ರಿ. ಮತ್ತು ಉಳಿದ ದಿವಸದೊಳಗೆ 5 ಗಂಟೆ 5:15 ರಂಗೋಲಿ ಆದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಉಳಿದ ಹಬ್ಬ ಹರಿದಿನಗಳೊಳಗಂತೂ 4:04 ಸ್ಟಾರ್ಟ್ ಆಗಿರ್ತದ. ನಿಮಗೆಲ್ಲ ಗೊತ್ತೇ ಅದ. ಮತ್ತು ನಿನ್ನೆ ರಂಗೋಲಿ ನೋಡ್ರಿ ಮಿಸ್ ಆಯಿತು. ರಂಗೋಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಿನ್ನೆ ಏನಾಗ್ಬಿಡ್ತು, ಬಹಳ ಒಂಚೂರು ಗಡಿಬಿಡಿ ಆಯಿತು. ಹಿಂಗಾಗಿ ಮತ್ತು ಬೇರೆ ರಂಗೋಲಿ ಒಂದು ತೋರಿಸ್ಬೇಕಾಗಿತ್ತು. ಎಲ್ಲರೂ ಕೇಳಲಿಕತ್ತಿದ್ರಿ, ಹಿಂಗಾಗಿ ನಾನು ಅದ್ರ ಬಗ್ಗೆ ತೋರಿಸ್ಬೇಕಾಗಿತ್ತು. ಅದ್ರ ಸಲುವಾಗಿನೂ ಆಯಿತು. ನಿನ್ನೆ ಮನೆ ಮುಂದಿನ ರಂಗೋಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ರಿ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೆಗಿಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡಿ ತೆಗೆದಿನ್ರಿ. ಮತ್ತು ವಿಡಿಯೋ ನೋಡಿದ್ಮೇಲೆ ಇವತ್ತಿನ ರಂಗೋಲಿ ಹ್ಯಾಂಗ್ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಖರೆ ನೋಡ್ರಿ, ರಂಗೋಲಿ ಒಂದು ಎಷ್ಟು ಚಂದಾಗಿ ದೊಡ್ಡದಾಗಿ ಒಂದು ಚೂರು ಏನೋ ಕಲರ್ ಫಿಲಪ್ ಮಾಡಿ ಹಾಕ್ತಿವಿ. ಅದರದ್ದು ವೈಬ್ಸ ಬೇರೆ ಇರ್ತದೆ. ಫೆಸ್ಟಿವಲ್ ವೈಬ್ಸ್ ರೀ. ನಾವತ್ತು ಫೆಸ್ಟಿವಲ್ ಇರ್ಲಿ ಬಿಡ್ಲಿ, ಹಬ್ಬ ಇರ್ಲಿ ಬಿಡ್ಲಿ, ಅದು ಒಂದು ಕಳೆನೇ ಬೇರೆ ಇರ್ತದ. ಅವತ್ತಿನ ದಿವಸದ ವಾತಾವರಣನೂ ಬೇರೆ ಇರ್ತದ. ಒಮ್ಮೊಮ್ಮೆ ಮಳಿ ಬಂದಾಗ ಸಣ್ಣ ರಂಗೋಲಿ ಏನು ಹಾಕಿರ್ತೀವಲ್ರಿ, ಅಷ್ಟೇನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಂಗಿಲ್ರಿ. ಅವತ್ತಿನ ದಿವಸ ಏನೋ ದೊಡ್ಡ ರಂಗೋಲಿ ಹಾಕಿ ಹಾಕಿ ರೂಢಿಯಾಗ್ಬಿಟ್ಟದ ಮುಂಚೆಯಿಂದಾನು. ಹಿಂಗಾಗಿ ಅದು ಎಷ್ಟೇ ಸಣ್ಣ ರಂಗೋಲಿ ಹಾಕ್ಬೇಕಂದ್ರೂ ಕೂಡ ಇವತ್ತು ಆಕ್ಚುಲಿ ನಾನು ಸಣ್ಣದ ರಂಗೋಲಿ ಹಾಕ್ಬಿಟ್ರಾಯ್ತು. ಯಾಕಂದ್ರೆ ಮಳಿ ಬರೋ ಹಂಗೈತ್ರಿ. ನಿನ್ನೆ ರಾತ್ರಿ ಎಲ್ಲ ಮಳೆ ಆಗಿದ್ರಿ ನಮ್ಮ ಕಡೆ. ಅದಕ್ಕೆ ಮತ್ತೆ ಮಳೆ ಬರೋ ಹಂಗಾಗ್ಯದ. ಸ್ವಲ್ಪ ಸಣ್ಣ ರಂಗೋಲಿ ಹಾಕೋಣ ಅಂತ ಅನ್ಕೊಂಡ್ರು ಕೂಡ ಇಷ್ಟು ದೊಡ್ಡದ ಆಗೇ ಬಿಡ್ತದ ನೋಡ್ರಿ. ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಶಂಖದ ಆಕಾರದೊಳಗ ಎಲೆಗಳನ್ನ ಮಾಡೀನ್ರಿ. ಮತ್ತು ಇವು ಎಲೆಗಳನ್ನ ನೀವು ಇನ್ನೂ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬಹುದ್ರಿ. ಇವೇನ್ ನಾ ಸೈಡ್ ಫಸ್ಟ್ ಎಲೆಗಳನ್ನ ತಗೋತೀನಲ್ರಿ ರೌಂಡ್ ಮಾಡಿ, ಅಂತಾವು ನೀವು 5-6 ಮಾಡಿ ಮುಂದೆ ಲಾಸ್ಟ್ನೇದ್ದು ಶಂಖದ ಆಕಾರದೊಳಗೆ ಮಾಡಿದ್ರೆ ಇನ್ನೂ ಚಂದ ಅನಿಸ್ತದ್ರಿ. ಅಂದ್ರೆ ಇದು ಯಾಕೆ ಹೇಳಿದೆ ಅಂದ್ರೆ, ದೊಡ್ಡ ದೊಡ್ಡ ರಂಗೋಲಿ ತೆಗಿಯೋ ಹೊತ್ನ್ಯಾಗ್ರಿ ಇವು ಬಹಳ ಲುಕ್ ಕೊಡ್ತಾವ, ಚಂದ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತದ. ಮತ್ತು ಇದರೊಳಗೆ ಇನ್ನೊಂಚೂರು ಬೇರೆ ಮಾಡೋದನ್ನ ನಾಳೆ ತೋರಿಸ್ಕೊಡ್ತೀನಿ ರೀ. ಇವೆಲ್ಲ ಐಡಿಯಾಸು ಅಂದ್ರೆ ನೋಡಿ ತೆಗಿಯೋದು ಹತ್ತಂಗಿಲ್ರಿ. ಕ್ರಿಯೇಟಿವಿಟಿ ತಾನಾಗೇ ಬರ್ತದ್ರಿ. ಅದು ಒಂದ್ರೊಳಗೆ ಹೋದ್ವಿ ಅಂತಂದ್ರೆ ಎಲ್ಲರೂ ಹಂಗೇನೆ. ಇದ್ರೊಳಗೆ ನೀವೆಲ್ಲ ನನಗೆ ಶಬಾಷ್ ಅಂತೀರಿ ಅಷ್ಟೇ, ಆದ್ರೆ ಖುಷಿ ಆಗ್ತದ. ಆದ್ರೆ ನನ್ನ ಮನಸ್ಸಿನ ಪ್ರಕಾರ ಅದರೊಳಗೆ ನಾನೇನು ಸ್ಪೆಷಲ್ ಅಲ್ಲ. ನೀವು ಖುಷಿಯಾಗಿ ಹೇಳ್ತೀರಿ ಅಷ್ಟೇನೆ ಹೊರತು ಆದ್ರೆ ಅದರೊಳಗೆ ನನಗೇನು ಅನ್ಸಂಗಿಲ್ಲ. ನೋಡ್ರಿ, ಇವತ್ತಿನ ಪೂಜಾ ಆರತಿ ದಿನನಿತ್ಯ ಆರತಿ ಮಾಡ್ತೀರೇನು? ಹೌದ್ರಿ, ನಾವು ಆಲ್ಮೋಸ್ಟ್ ದಿನನಿತ್ಯನೇ ಆಗಿರ್ತದ್ರಿ. ಒಂದೊಂದು ದೇವ್ರ ಪೂಜೆ ಇದ್ದೇ ಇರ್ತದ, ಸ್ತೋತ್ರ ಹೇಳುವುದಿರ್ತದ. ಅದ್ರಾಗಿ ಚಾತುರ್ಮಾಸನಾಗಂತೂ ನಾನು ನೋಡ್ರಿ ಚಾತುರ್ಮಾಸ ರಂಗೋಲಿ ಮತ್ತು ಬುಧ ಬೃಹಸ್ಪತಿ ಪೂಜಾ, ಈ ಪೂಜಾ ಬಗ್ಗೆನೂ ಹೇಳ್ತೀನಿ ರೀ. ಈ ಬುಧ ಬೃಹಸ್ಪತಿ ಅಂದ ತಕ್ಷಣನೇ ನಮ್ಗೆ ಹೆಸರೇ ಹೇಳ್ತದ್ರಿ. ಬುಧ ಅಂದ್ರೆ ಬುಧವಾರ, ಬೃಹಸ್ಪತಿ ಗುರುವಾರ. ಅಂದ್ರೆ ಬುಧವಾರ ಮತ್ತು ಗುರುವಾರ ಮಾಡುವ ಪೂಜೆ ಬುಧ ಬೃಹಸ್ಪತಿ. ಇದರದ್ದು ಸ್ಟೋರಿ ಪ್ರತ್ಯೇಕವಾಗಿಯೇ ಹೇಳ್ತೀನಿ, ಬಟ್ ನಾನು ಮಾಡುವ ಪೂಜೆ ಬಗ್ಗೆ ನಿಮ್ಗೆ ಹೇಳ್ತೀನಿ ರೀ. ಇದು ಬುಧ ಬೃಹಸ್ಪತಿ ಫೋಟೋ ನೋಡ್ರಿ. ನಾವು ಮಂತ್ರಾಲಯಕ್ಕೆ ಏನು ಒಂದು 5 ವರ್ಷದ ಹಿಂದೆ ಏನು ಹೋಗಿದ್ವಲ್ರಿ, ಅಂದ್ರೆ ಎವ್ರಿ ಇಯರ್ ಹೋಗ್ತೀವಿ. ಇದು ಫೋಟೋ ತಂದದ್ದು ಹೇಳ್ತೀನಿ ನಿಮಗೆ. ಇದು ನಮ್ಮ ಫ್ರೆಂಡ್ ತಗೊಂಡ್ಲ್ರಿ. ನನಗೆ ಆಕ್ಚುಲಿ ಆಕಿ ಹೆಂಗ್ ಮಾಡ್ತಿದ್ಲಂತ ನಮ್ಮ ಫ್ರೆಂಡು, ಅದನ್ನ ಒಂದು ಹಾಳಿ ಒಳಗ ಬುಧ ಬೃಹಸ್ಪತಿಯರ ಚಿತ್ರ ತೆಗೆದು ಅವ್ರದ್ದು ಜೋಳಿಗೆನ ತೆಗೆದು ಹಿಂಗ ಪೂಜೆ ಮಾಡ್ತಿದ್ಲಂತ. ಆದ್ರೆ ಫೋಟೋ ಸಿಕ್ತಾವ ಅನ್ನೋದಕ್ಕೆ ಗೊತ್ತಿರ್ಲಿಲ್ಲಂತ. ಅದಕ್ಕೆ ಅಕ್ಕಿ ತಗೊಂಡ್ಲರಿ.
ತಗೊಂಡು ನಾನು ತಗೊಳ್ಳಿಲ್ಲ, ಯಾಕಂದ್ರೆ ಅದು ಪದ್ಧತಿ ಇರ್ತದೋ ಏನೋ, ನನಗೆ ಬುಧ ಬೃಹಸ್ಪತಿ ಬಗ್ಗೆ ಒಟ್ಟ ಏನೂ ಅಷ್ಟೊಂದು ಗೊತ್ತಿರ್ಲಿಲ್ರಿ. ಹಿಂಗಾಗಿ ನಾನು ಅದನ್ನ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ನೀನು ತಗೋ ಅಂತ ಹೇಳಿದ್ಲು. ನಾನಂದೆ ಏನಿದು, ಎದಕ್ಕೆ ನಿಮ್ಮ ಮನೆಯೊಳಗೆ ಪದ್ಧತಿ ಅದ, ನಮ್ಮ ಮನೆಯೊಳಗೆ ಇದು ಪದ್ಧತಿ ಇಲ್ಲ ಅಂತಂದೆ. ಇಲ್ಲ, ಇದು ಪದ್ಧತಿ ಅದು ಏನೂ ಸಂಬಂಧಪಡಂಗಿಲ್ಲ, ಬಟ್ ಈ ಫೋಟೋ ತಗೋ ನೀನು, ಬಹಳ ಚಲೋ. ಮತ್ತು ಶ್ರಾವಣ ಮಾಸದೊಳಗೆ ಇದೇನದ 4 ವಾರ 5 ವಾರ ಏನು ಬುಧವಾರ ಗುರುವಾರ ಏನವಲ್ರಿ, ಎಷ್ಟು ಬರ್ತಾವ ಅಷ್ಟು ಶ್ರಾವಣ ಮಾಸದೊಳಗೆ ಗೆಜ್ಜೆ ವಸ್ತ್ರ ಏರಿಸಿ ಪೂಜೆ ಮಾಡಿ, ಹೂವು ಎಲ್ಲ ಪೂಜೆ ಮಾಡಿ, ನೈವೇದ್ಯ ಏನಿರ್ತದ ಬುಧವಾರ ಮತ್ತು ಗುರುವಾರ ಮಾಡ್ಬೇಕ್ರಿ. ಅದಕ್ಕೆ ನೈವೇದ್ಯ ಏನದ ಜೋಳದ ಹಿಟ್ಟಿಂದ, ಅಂದ್ರೆ ಭಕ್ರಿ, ಬೆಣ್ಣೆ ಮತ್ತು ಭಕ್ರಿ, ಬೆಲ್ಲ, ತುಪ್ಪ, ಅನ್ನ, ಪಾಯಸ ಇವೆಲ್ಲ ನೈವೇದ್ಯ ಮಾಡಬೇಕು ಅಂಥೇಳಿ ಹೇಳಿದ್ಲು. ಮತ್ತು ಇದನ್ನೇನದ ಸ್ಪೆಷಲ್ಲು ಹಿಂಗದ ಈಗ ನಮಗೆ ಧಾನ್ಯಗಳು ಬೇಕಂದ್ರೆ ಧಾನ್ಯಗಳು ಇರುವ ಜಾಗದೊಳಗೆ ಇಟ್ಟು ಅಲ್ಲಿ ಪೂಜೆ ಮಾಡಬೇಕು. ದುಡ್ಡಿಗೆ ಕೊರತೆ ಇದ್ರೆ ಕಪಾಟ್ನೊಳಗಿಟ್ಟು ಅಲ್ಲಿ ಪೂಜೆ ಮಾಡಿ ತುಪ್ಪದ ಬತ್ತಿ ಹಚ್ಚಿಟ್ಟು, ಮತ್ತು ಅರಿಬಿ ಅದು ಇರ್ತಾವ, ಹುಷಾರಿರ್ಬೇಕ್ರೆ ಮಾಡೋರು ಇದ್ರಂದ್ರೆ. ಅದಕ್ಕೆ ಅಲ್ಲಿ ಗೆಜ್ಜೆ ವಸ್ತ್ರ ಆದ್ರೆ ಈ ಗೆಜ್ಜೆ ವಸ್ತ್ರ ಏನು ಏರ್ಸಿರ್ತೀವಲ್ರಿ ನಾವು, 1 ತಿಂಗಳ ತನಕ ತೆಗಿಬಾರ್ದ್ರಿ. ಎಲ್ಲಿ ತನಕ ಅಂದ್ರೆ ಗೌರಿ ಗಣಪತಿ ಕೂತು ಅಲ್ಲಿವರೆಗೂ, ಅವಾಗ ಗೌರಿ ಗಣಪನ ಕೂತು ಅವೆಲ್ಲ ಗೆಜ್ಜೆ ವಸ್ತ್ರ ಎಲ್ಲ ನಿರ್ಮಾಲೆ ತೆಗಿತೀವಲ್ಲ, ಅದರ ಜೊತೆಗೇನೆ ಇದನ್ನು ಕೂಡಿಸಿ ಅವಾಗ ತೆಗಿಬೇಕು ಅಂತ ಹೇಳಿದ್ಲು. ಅಂದ್ರೆ ಇದರಿಂದ ಬಹಳ ಚಲೋ ಆಗ್ತದಂತ ಹಿಂಗೆ ಹೇಳಿದ ಕೂಡಲೇ ನನಗೆ ಅದರಿ ವರ್ಷ 1 ವಾರ ಪೂಜೆ ಮಾಡಿರ್ತೀನಿ ನಾ. ಈಗ ನೋಡ್ರಿ ಖರೆ ಅಂದ್ರೆ 4 ಬಂದ್ರೆ 4, 5 ಬಂದ್ರೆ 5 ಮಾಡ್ಬೇಕಂತದರಿ. ನಾ 1 ವಾರ ಅಷ್ಟು ಮಾಡಿರ್ತೀನಿ. ನಮ್ಮ ಶೋಕೇಶ್ ಒಳಗೆ ಇಟ್ಟಿರ್ತೀವ್ರಿ ಇದು ಬುಧ ಬೃಹಸ್ಪತಿ ಫೋಟೋ. ನಾವು ಹೋಮ್ ಟೂರ್ ಮಾಡಿದಾಗ ನೋಡಿರ್ಬಹುದು, ಮೋಸ್ಟ್ಲಿ ನೋಡಿರಿ ಅಂತ ಅನ್ಕೋತೀನಿ. ಇದು 4-5 ವರ್ಷ ಆಯ್ತ್ರಿ ತಗೊಂಡ್ ಬಂದು. ನನಗೂ ಚಲೋ ಅನ್ಸದ. ಅದಕ್ಕೆ ನಾನು ದೇವ್ರ ಮನೆಯೊಳಗೆ ಇಟ್ರ ಏನಾಗ್ತದ, ಫೋಟೋ ಎಲ್ಲ ಮತ್ತೆ ಪೂಜೆ ಮಾಡ್ಲಿಕ್ಕೆಲ್ಲ ತೆಗ್ದಿರ್ತೀವಲ್ರಿ, ಇದೇನದ ಅಲ್ಲೇ ಫಿಕ್ಸ್ ಇಡಬೇಕ್ರಿ. ಈಗ ಒಮ್ಮೆ ನಾವು ಏನು ಗೆಜ್ಜೆ ವಸ್ತ್ರ ಏರಿಸ್ತೀವಿ 1 ತಿಂಗಳ ತನಕ ತೆಗಿಬಾರ್ದ್ರಿ. ಒಬ್ಬೊಬ್ರು 1 ಇಯರ್ ವರೆಗೂ ಇಡ್ತಾರ್ರಿ. ಆದ್ರೆ ನನಗೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಹಿಂಗ. ಅದಕ್ಕೇನದ, ನಾನು ಇವತ್ತ ಮತ್ತು ನಾಳೆ 2 ದಿವಸ ಮಾಡಿರ್ತೀನಿ. ಹಂಗೆ ಸ್ವಲ್ಪ ಅನ್ನ ಪಾಯಸ, ಅನ್ನದೊಳಗೆ ಒಂದು ಸ್ವಲ್ಪ ಬೆಲ್ಲ, ಹಾಲು, ತುಪ್ಪ ಹಾಕಿ ಅದೊಂದು ಚೂರು ಪಾಯಸ, ಹಾಗೆ ಸ್ವಲ್ಪ ಒಗ್ಗರಣೆ ಮಾಡಿದ್ದೆ. ತವ್ವಿ ಅದನ್ನು ಸ್ವಲ್ಪ ಚಿತ್ರಾನ್ನ ಇಷ್ಟಿಷ್ಟೇ ಮಾಡಿ ನೈವೇದ್ಯ ಮಾಡೀನಿ. ಅದನ್ನು ಒಂಚೂರು ನಾನು ಏನು ಮಾಡಿರ್ತೀನಿ, ಡೈಲಿ ಲಾಗ್ಸ್ ರೀ ಅದನ್ನು ನಿಮಗೆ ತೋರಿಸಿರ್ತೀನಿ. ಡೈಲಿ ಲಾಗನ್ನು ಇವತ್ತೇನು ಮಾಡಿದೆ ಅಂಥೇಳಿ ತೋರಿಸಿರ್ತೀನಿ. ಮತ್ತು ನಿಮಗೆ ಇವತ್ತಿನ ವಿಡಿಯೋ ಹ್ಯಾಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಈಗ ಭಕ್ರಿ ಸ್ಟಾರ್ಟ್ ಆದವು. ಭಕ್ರಿ ಮಾಡ್ಲಿಕ್ಕೆ ಫಸ್ಟ್ ಭಕ್ರಿ ಅಂತೂ ನಾವು ಏನು ಮಾಡ್ತೀವಿ, ಆಕಳು ಬಂದ್ರೆ ಆಕಳಿಗೆ ಕೊಟ್ಟಿರ್ತೀವಿ, ಆಕಳಿಲ್ಲ ಅಂದ್ರೆ ನಾಯಿ ಬಂದ್ರೆ ನಾಯಿಗೆ, ಅದನ್ನೂ ಇಲ್ಲ ಅಂತಂದ್ರೆ ಮನೆ ಮುಂದೆ ಪಕ್ಷಿಗಳಿರ್ತಾವೆ, ನೀರಿಟ್ಟಿರ್ತೀವಿ, ಅಲ್ಲಂತೂ ಹಾಕ್ತೀವಿ. ಭಕ್ರಿ ಮಾಡಲಿ, ಚಪಾತಿ ಮಾಡಲಿ, ದೋಸೆ ಮಾಡಲಿ, ಏನೇ ಮಾಡಲಿ ಫಸ್ಟ್ ಏನದಲ್ಲ ಪಕ್ಷಿಗಳಿಗೆ, ಆಕಳಿಗೆ, ಪ್ರಾಣಿಗಳಿಗೆ ಕೊಡ್ತೀವ್ರಿ. ಹಾಗೆ ಇವತ್ತು ಕೂಡ ಫಸ್ಟ್ ಭಕ್ರಿ ಹಂಗೆ ಮಾಡ್ತೀವ್ರಿ. ಆಮೇಲೆ 2ನೇದ್ದು, 3ನೇದ್ದು, 4ನೇದ್ದು, 5ನೇದ್ದು 2 ಭಕ್ರಿ ಬುಧ ಬೃಹಸ್ಪತಿ ನೈವೇದ್ಯಕ್ಕೆ ಕೊಡ್ತೀನಿ. ನಮ್ಮ ಮನೆಯವರು ನೈವೇದ್ಯ ಮಾಡ್ತಾರೆ. ಮತ್ತು ಇವತ್ತಿನ ಅಡಿಗೆ ಏನು ಅಂತಂದ್ರಿ ಎಲ್ಲ ತೋರಿಸಿ ಬಿಟ್ಟಿನ್ರಿ. ತವ್ವಿ, ಸ್ವಲ್ಪ ಅನ್ನ, ಅದರೊಳಗೊಂದು ಸ್ವಲ್ಪ ಚಿತ್ರಾನ್ನ, ಭಕ್ರಿ ಇಷ್ಟ ನೋಡ್ರಿ. ಪಲ್ಯ ಇವತ್ತು ಏನೂ ತರ್ಲಿಕ್ಕಾಗಲ್ಲ, ಎಲ್ಲರೂ ಬ್ಯುಸಿ ಇದ್ರು ಮನೆಯೊಳಗೆ. ಹಿಂಗಾಗಿ ಮತ್ತು ಸಾಯಂಕಾಲ ಮತ್ತೇನಾದರೂ ಮಾಡೋದಿರ್ತದೆ ಅಂತ ತಿಳ್ಕೊಂಡು, ಮತ್ತು ನಮಗೆಲ್ಲ ಹೆಂಗಾಗ್ತಾವ್ರಿ, ಜಾಬಿಗೆ ಹೋಗೋರಾಗ್ತೀವಲ್ಲ, ಆ ಟೈಮ್ ಒಳಗೆ ಆಗ್ಬೇಕಾಗ್ತದೆ ಎಲ್ಲ. ನನಗಿಂತ ಮುಂಚೆ 8ಕ್ಕೆ ಇವರೆಲ್ಲ ಓಡೋರಾಗ್ತಾರೆ. ಅಷ್ಟರೊಳಗೆ ಏನೇನು ಸಾಧ್ಯದನೋ ಅಷ್ಟೆಲ್ಲ ಮಾಡೋದಿರ್ತದ್ರಿ. ಮತ್ತು ನೀವು ಎಲ್ಲ ಏನೇನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಆದರೂ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿರ್ತೀನಿ ಕಮೆಂಟ್ಸಿಗೆ. ಮತ್ತು ಕೆಲವೊಂದು ಏನವಲ್ಲ ಬಂದಿಲ್ಲ ಅಂತ ಹೇಳ್ತಿರ್ತೀರಿ, ಒಬ್ಬೊಬ್ರು ನನ್ನ ಕಮೆಂಟಿಗೆ ಆನ್ಸರ್ ಮಾಡಿಲ್ಲ ನೀವು ಅಂತ ಹೇಳ್ತಿರ್ತೀರಿ. ಮಾಡಿರ್ತೀನಿ, ನಿಮ್ಗೆ ಹೆಂಗೆ ರೀಚ್ ಆಗಿರೋದಿಲ್ಲೋ ನನಗೂ ಅದು ಆಶ್ಚರ್ಯ ಆಗ್ಯದ. ಹೆಂಗೋ ಗೊತ್ತಿಲ್ಲ, ಒಬ್ಬೊಬ್ರ ಕಮೆಂಟ್ ಸೇಮ್ ಕಮೆಂಟ್ 4 ಬಂದಿರ್ತಾವ. ಆವಾಗ ನಾನು 1 ಕಮೆಂಟಿಗೆ ಆನ್ಸರ್ ಮಾಡಿ ಇನ್ನೂ 3 ಕಮೆಂಟ್ಸಿಗೆ ಏನೂ ಆನ್ಸರ್ ಮಾಡಿರಂಗಿಲ್ರಿ. ಇನ್ನು ಅವನ್ನೇ ಹೇಳ್ತಿರೋ ಗೊತ್ತಾಗ್ಲಿಲ್ಲ ನನಗೆ. ಆದಷ್ಟು ನಾನು ಟ್ರೈ ಮಾಡಿರ್ತೀನಿ ಎಲ್ರಿಗೂ ನನಗೆ ತಿಳಿದದ್ದನ್ನು ಆನ್ಸರ್ ಮಾಡಲಿಕ್ಕೆ. ಅದಕ್ಕೆ ಶ್ರಾವಣ ಮಾಸದೊಳಗೆ ಬುಧ ಬೃಹಸ್ಪತಿದು ಭಾಳ ಅದರಿ ಮಹಿಮಾ. ಅದಕ್ಕೆ ಇದನ್ನೇನದ ಯಾರ ಮನ್ಯಾಗ ಫೋಟೋ ಇರಂಗಿಲ್ಲ ಅವರು ಒಂದು ಹಾಳಿ ಒಳಗೆ
ಇದನ್ನೇ ನೋಡಿ ಚಿತ್ರ ತೆಗೆದು ಬುಧ ಬೃಹಸ್ಪತಿ ಅಂತ ಹೇಳಿ ಬರಿಬೇಕು, ಮೇಲೆ ಶ್ರೀಕಾರ ಹಾಕಬೇಕು, ಬರೆದು ಅದನ್ನ ನೀವು ಪೂಜೆ ಮಾಡಬಹುದು. ಅದೇನು ಅಷ್ಟೊಂದು ಏನು ಇದು ಇಲ್ರಿ. ನೀವು ದುಡ್ಡಿಂದ ಯಾರೋ ಮೊನ್ನೆ ಬಹಳ ಸಮಸ್ಯೆ ಹೇಳಲಿಕ್ಕತ್ತಿದ್ರಿ, ಇದನ್ನ ಮಾಡಿ ನೋಡ್ರಿ. ನೀವು ಒಂದೇ ವಾರ ಮಾಡಿದ್ರು ಕೂಡ ಎಷ್ಟೊಂದು ರಿಸಲ್ಟ್ ಅದ. ಮತ್ತ ನಂಬಿಕೆ, ಭಕ್ತಿ, ಮನಸ್ಸು ಶುದ್ಧ ಮತ್ತ ಇದು ಇರ್ಬೇಕ್ರೆ. ನೀವು ನಮ್ಮನೆಯೊಳಗೆ ಪದ್ಧತಿ ಇಲ್ಲ, ನಮ್ಮ ಮನ್ಯಾಗ ಯಾರು ಮಾಡಿಲ್ಲ, ಅದನ್ನ ಮಾಡಬಾರ್ದ್ರಿ. ಇಂಥವೇನ್ರಿ ಹಿಡ್ಕೊಂಡು ನೀವು ಹಾದಿ ಹಿಡಿದ್ರೆ ಅವು ಯಾವ ಸಾಧ್ಯ ಇಲ್ರಿ. ಕೆಲವೊಂದನ್ನ ಈಗ ಬುಧ ಬೃಹಸ್ಪತಿ ಈಗ ಅಂದ್ರೆ ಏನು ಇಲ್ಲಿ ನಮಗೆ ಗೊತ್ತಾಗ್ಬಿಡ್ತದ. ನಮಗ ಕಾಳುಗಳು ಎಲ್ಲ ಬೇಕು, ಹೌದಿಲ್ರಿ? ಊಟ ಮಾಡ್ಲಿಕ್ಕೆ ದುಡ್ಡು, ಏನಾದ್ರೂ ಪರ್ಚೇಸ್ ಮಾಡ್ಲಿಕ್ಕೆ, ಅದು ಅಲ್ಲದೆ ಎಲ್ಲದಕ್ಕೂ ದುಡ್ಡು ಬೇಕು. ಮತ್ತ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಇದು ಎಲ್ಲವನ್ನೂ ಕರುಣಿಸುವರು ಅದು ಬುಧ ಬೃಹಸ್ಪತಿಯವರು. ಅದ್ರದ್ದು ಸ್ಟೋರಿ ಅದ ನೋಡ್ರಿ, ಬುಧ ಬೃಹಸ್ಪತಿದು ಹಾಡದ ನೋಡ್ರಿ. ಅದನ್ನ ನಾನು ನಿಮ್ಗೆ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಇದನ್ನೇನದ ಬುಧ ಬೃಹಸ್ಪತಿದು ನನಗನ್ಸು ಮಟ್ಟಿಗೆ ಇದು ಎಲ್ಲರೂ ಮಾಡ್ಬೋದು. ಯಾಕಂದ್ರೆ ನನ್ನ ಫ್ರೆಂಡ್ ನಮ್ಮ ಮನೆಯೊಳಗೆಲ್ಲ ನಮ್ಮ ಅಮ್ಮ ಆತು, ನಮ್ಮ ಅತ್ತೆ ಮನ್ಯಾಗ ಮಾಡಿದ್ದು ನಾನು ನೋಡಿಲ್ರಿ. ಆದ್ರೆ ನನ್ನ ಫ್ರೆಂಡ್ ಹೇಳಿದಾಗಿಂದ ನಾ ಮಾಡೀನಿ, ನನಗೆ ಚಲೋ ಅನಿಸದ, ಅದಕ್ಕೆ ನಿಮಗೆ ಶೇರ್ ಮಾಡ್ಲಿಕತ್ತೀನಿ. ಆದ್ರೆ ನಿಮಗೊಬ್ಬೊಬ್ಬರಿಗೆ ನಮ್ಮ ಮನೆಯೊಳಗೆ ಪದ್ಧತಿ ಇಲ್ಲ, ಹಂಗ ಹಿಂಗ ಅನ್ನೋರಿದ್ರಂದ್ರೆ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಂಬಿಕೆ ಇಟ್ಟು ನಮ್ದು ಏನೋ ಪರಿಸ್ಥಿತಿ ಹಿಂಗದ, ನಾ ಮಾಡಬೇಕು, ಯಾಕಂದ್ರೆ ನೀವು ನನ್ನ ಮುಂದೆ ಹೇಳ್ಕೊಂಡಿರ್ತೀರಲ್ಲ, ಅದಕ್ಕೆ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಆದ್ರೆ ನಿಮ್ಗೆ ನಂಬಿಕೆ ಇಟ್ಟು ಮಾಡ್ತಿದ್ರೆ ಮಾಡ್ರಿ, ಒಳ್ಳೇದಾಗ್ತದ. ಬುಧ ಬೃಹಸ್ಪತಿದು ಮಹಿಮಾ ಭಾಳ ಅದ. ಅದಕ್ಕೆ ಇಲ್ಲಿ ನಮ್ಮ ಮನೆಯೊಳಗಿನ ನಾ ಫೋಟೋ ತೋರಿಸಿನಿ ಅಲ್ರಿ, ಅದನ್ನ ಬುಧ ಬೃಹಸ್ಪತಿ ನೀವು ನೋಡ್ಕೊಂಡು ಡ್ರಾ ಮಾಡ್ಕೋತಿದ್ರ ಮಾಡ್ಕೋರಿ. ನನಗಂತೂ ಡ್ರಾಯಿಂಗ್ ನಂಗೇನು ಬರಂಗಿಲ್ರಿ ಅಷ್ಟು. ಆಮೇಲೆ ಗೋಪದ್ಮ ರಂಗೋಲಿ ಯಾರು ಹೇಳಿದ್ರಿ, ನಾನು ಎಷ್ಟು ಸಾರಿ ಕೇಳಿನಿ, ನೀವು ಹಾಕಿ ತೋರಿಸೇ ಇಲ್ಲ ಅಂತ ಹೇಳಿದ್ರಿ. ನಾನು ಸಾಕಷ್ಟು ಅವರಿ ಮೊದಲ ಲಾಸ್ಟ್ ಇಯರ್ದು ತೆಗೆದು ನೋಡ್ರಿ. ನೀವು ಗೋಪದ್ಮ ರಂಗೋಲಿ 2-3 ವಿಡಿಯೋಸ್ ಅವೇ ಅವ. ನೀವು ವೇದವ್ಯಾಸ ವೈಬ್ಸ್ ಗೋಪದ್ಮ ರಂಗೋಲಿ ಅಂತೇಳಿ ಟೈಪ್ ಮಾಡಿದ್ರ ಬರ್ತದ ನೋಡ್ರಿ. ಮತ್ತ ಇವತ್ತಿನ ವ್ಲಾಗ್ ಎಲ್ಲರೂ ನೋಡಿದ್ರಿ. ನಿಮ್ಮ ಅನಿಸಿಕೆಗಳನ್ನಂತೂ ಎಲ್ಲರೂ ತಿಳಿಸ್ತಾನೆ ಇರ್ತೀರಿ. ಹಂಗ ಅನಿಸಿಕೆಗಳಿಗೆ ಕನ್ವರ್ಸೇಷನ್ ನಡೀತಾನೆ ಇರ್ತದೆ, ಇರ್ಲಿ, ಖುಷಿ ಆಗ್ತದೆ. ಮತ್ತು ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಬಹಳ ಮಂದಿ ಕ್ವಶನ್ಸ್ ಇತ್ತು. ನೀವು ಕೂಡ ಬೇರೆ ಬೇರೆ ಚಾನಲ್ಸನ್ನು ನೋಡ್ರಿ. ಆದ್ರೆ ನನಗೆ ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೇಕಾಗ್ತದೆ. ಮತ್ತು ನಾ ಹೆಂಗೆ ಮಾಡ್ತೀನಿ ಅಂತಾನೆ ಕೇಳಿರಿ. ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಸ್ವಲ್ಪ ಜನ ಕೇಳಿರಿ. ಅದ್ರೊಳಗೆ ಸ್ಪೆಷಲ್ ಆಗಿ ಒಂದಿಷ್ಟು ಮಂದಿ ತಮ್ಮದೇ ಆದ ತಮ್ಮ ಮನೆ ಒಳಗೆ ಏನೇನೋ ಮಾಡ್ತಿರ್ತಾರ, ಅದನ್ನು ಕೂಡ ಕಮೆಂಟ್ ಮಾಡಿರ್ತೀರಿ. ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ನಾವು. ಮತ್ತು ನಾವು ಹೆಂಗೆ ಮಾಡ್ತೀವಿ ಈ ಸರಿ, ಯಾಕಂದ್ರೆ ಈ ಸರಿ ಪ್ರಶ್ನೆ ಏನು ಬಂದದ, ವರಮಹಾಲಕ್ಷ್ಮಿ ಶುಕ್ರವಾರ ಬಂದದ, ಗುರುವಾರ ಏಕಾದಶಿನ, ಶುಕ್ರವಾರ ಏಕಾದಶಿನ. ಆಮೇಲೆ ಶುಕ್ರವಾರ ವರಮಹಾಲಕ್ಷ್ಮಿ ಅದ. ವರಮಹಾಲಕ್ಷ್ಮಿಗೆ ಎಲ್ಲ ನೈವೇದ್ಯ ಆಗಬೇಕು. ಎಲ್ಲ ಹೆಂಗೆ ಮಾಡೋದು, ಏಕಾದಶಿ ಹೆಂಗೆ ಮಾಡೋದು, ನಿಮಗೂ ಪ್ರಶ್ನೆ ನನಗೂ ಪ್ರಶ್ನೆ. ಅದಕ್ಕೆ ನಿನ್ನೆ ನಾ ಏನು ಮಾಡಿಬಿಟ್ಟೆ, ನಮ್ಮ ಆಚಾರ ಮನೆಯವ್ರಿಗೆ ಕೇಳಿದೆ. ಮತ್ತು ಹಿಂಗದ ಕರೆಕ್ಟಾಗಿ ಹೆಂಗೆ ಆಚರಣೆ ಮಾಡಬೇಕು. ಯಾಕಂದ್ರೆ ನನ್ನ ಫ್ಯಾಮಿಲಿಯರ್ಸು ಸ್ವಲ್ಪ ಜನರು ನಾನು ಮಾಡಿದಂಗೆ ಮಾಡೋರು ಇದ್ದಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರಂದ್ರು ಏಕಾದಶಿ ಶುಕ್ರವಾರನೇ ಮಾಡಬೇಕು, ಯಾಕಂದ್ರೆ ಇದು ರೇರು, ಈ ಥರ ಬರೋಂಗಿಲ್ಲ. ಆಮೇಲೆ ಶನಿವಾರ ದಿವಸನೂ ನೈವೇದ್ಯ ಇರ್ತದೆ, ಸಂಪತ್ ಶನಿವಾರ. ಹಂಗೆ ಅವಾಗೇನದ, ಸಂಪತ್ತು ಶುಕ್ರವಾರದ್ದು ಅಡಿಗೆ, ಶನಿವಾರ ಅಡಿಗೆ ಎರಡನ್ನೂ ಮಾಡಬೇಕು. 2 ಮಾಡಿ 2 ಎಲೆಯನ್ನು ರಮಾ ನೈವೇದ್ಯ ಮಾಡಬೇಕು. ರಮಾ ನೈವೇದ್ಯಕ್ಕೆ 2 ಎಲೆಗಳನ್ನು ಬಡಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಲಕ್ಷ್ಮೀ ದೇವಿಯೂ ಕೂಡ ಏಕಾದಶಿಯನ್ನು ಮಾಡ್ತಾಳೆ. ಅದಕ್ಕೆ ಅವತ್ತಿನ ದಿವಸ ಪೂಜಾ ಎಲ್ಲ ಮಾಡೋದು, ಹೂವು ಇವೇನು ಏರ್ಸಂಗಿಲ್ಲ. ಮತ್ತೇನದ, ಕೊಬ್ಬರಿ ಬೆಲ್ಲದ ಆರತಿ, ತುಪ್ಪದ ಆರತಿನೂ ಮಾಡ್ಲಿಕ್ಕೆ ಬರ್ತದಂತೆ. ಕೊಬ್ಬರಿ ಬೆಲ್ಲದ ಆರತಿನೂ ಮಾಡ್ಬೋದು. ಕೊಬ್ಬರಿ ಬೆಲ್ಲದ ಆರತಿ ಹೆಂಗ ಅಂತಂದು ಒಬ್ಬೊಬ್ರು ಇರ್ತಾರೆ. ಈಗ ನಾವು ಹೆಂಗೆ ಹೂರ್ಣ ಇದು ಮಾಡ್ಕೋತೀವಿ ಅಲ್ರಿ, ಹೂರ್ಣದ್ದು ಆರತಿ ಮಾಡ್ತೀವಲ್ಲ, ಹಂಗನೆ ಕೊಬ್ಬರಿ ಬೆಲ್ಲದ ಆರತಿ ಮಾಡೋದು. 5, 8 ನಿಮ್ಮ ಇಷ್ಟ, 2 ಇಟ್ಟು ಅದನ್ನ ಆರತಿ ಮಾಡೋದು ಇಷ್ಟದ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ. ಆದ್ರೆ ಏಕಾದಶಿ ಮಾತ್ರ ಶುಕ್ರವಾರನೇ ಏಕಾದಶಿ ಮಾಡೋದು. ದ್ವಾದಶಿ ಅಡಿಗೆ ಎಷ್ಟು ಗಂಟೆಗೆ ಆದ್ರೂ ಒಂದು ಪ್ರಶ್ನೆ ಬರ್ತದೆ. ಅಡಿಗೆ ಬಹಳ ಇರೋದ್ರಿಂದ 7:30, 8 ತನಕ 9 ತನಕ ಮಾಡುವ ನಡೀತಾ. ಯಾಕಂದ್ರೆ
ಎಲ್ಲ ಅಡಿಗೆ ಅವತ್ತು ನೈವೇದ್ಯ ಬಹಳ ಇರ್ತದ. ಅದರ ಸಲುವಾಗಿ ನೀವು ಎಷ್ಟು ಲಘು ಮಾಡ್ತೀರೋ ಮಾಡ್ರಿ. ಆದಷ್ಟು ದ್ವಾದಶಿ ಅಂದ ಕೂಡಲೇ ಆದಷ್ಟು ಲಘುನೇ ಆಗ್ಬೇಕು. ಎವ್ರಿ 15 ಡೇಸ್ ಬರುವಂತ ದ್ವಾದಶಿಗೂ ಈ ದ್ವಾದಶಿಗೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ದರ ದ್ವಾದಶಿ ಸೂರ್ಯೋದಯಕ್ಕೆ ನೈವೇದ್ಯ ಆಗ್ಬೇಕು ಅಂತ ಇರ್ತದ. ಆದ್ರೆ ಇದು ಏನದ ಅಡಿಗೆ ಎಲ್ಲ ಬಹಳ ಇರೋದ್ರಿಂದ 9-10 ಗಂಟೆ ಆದ್ರೂ ನಡೀತದ್ರಿ. ಮತ್ತೇನಾದ್ರೂ ಇದ್ರೆ ಕೇಳ್ರಿ, ನಾನು ಕೂಡ ಹೇಳಿರ್ತೀನಿ. ನಾನು ನೋಡ್ರಿ ಇದೆಲ್ಲ ನಮ್ಮನಿ ಒಳಗ ಮೊನ್ನೆ ನಾ ಅದೇ ಹೇಳಿದೆ, ಗೌರಿ ನಮ್ಮನಿ ಒಳಗ ಇಲ್ಲ, ನಮ್ಮ ನೆಗೇಣಿ ಮನಿ ಒಳಗೆ ಕೂಡಿಸ್ತಾರೆ. ಹಿಂಗಾಗಿ ನಾನು ಮನಿ ಒಳಗೆ ಏನದ ಇಷ್ಟು ಪೂಜೆ ಮಾಡ್ಕೋತ ಮೊದಲಿಂದ ಬಂದೀನಿ. ಕೆಲವೊಂದನ್ನ ನೋಡ್ರಿ ನಾವು ಎಲ್ಲ ನಮ್ಮ ಅಣ್ಣನಿಗೆ ಎಲ್ಲ ಈಗ ರಕ್ಷಾಬಂಧನ ಜೊತೆಗೆ ರಕ್ಷಾಬಂಧನ ಹಬ್ಬ ಬಂತು. ನಾನು ಒಂದ್ ಸ್ವಲ್ಪ ಎಲ್ಲ ಮೆಂತೆ ಬಿಟ್ಟು ಅದು ಇದು ಕಳಿಸ್ತಿರ್ತೀನಿ. ಹಿಂಗಾಗಿ ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಈಗ ಏಕ್ ಮಾಡಿದ್ರಿ ಹಂಗಿರಂಗಿಲ್ಲ. ಅದು ಅವ್ರವ್ರ ಮನೆಗೆ ಪರ್ಸನಲ್ ಇರ್ತಾವ, ಎಲ್ಲನೂ ಬಿಚ್ಚಿ ಹೇಳಲಿಕ್ಕೆ ಆಗಂಗಿಲ್ಲ. ವಿಡಿಯೋ ನಿಮಗೆ ಹೆಂಗ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ನಿಮ್ಮ ಉತ್ತರ ಇರ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.